ಇವಾಗ ಏನು ಅಂತಂದರೆ ನೀವು ಪ್ರಚಾರಕ್ಕೆ ಕಳಿಸ್ತೀವಿ ಅಂತಂದು ಹೇಳಿದ್ರಿ ಅಲ್ವಾ, ಅಂದರೆ ಈ OIOT ಬಗ್ಗೆ ನೀವು ಕಳಿಸ್ತೀವಿ ಅಂತಂದು ಹೇಳಿದ್ರಿ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು, ಯಾವ ಥರ ಕಳಿಸ್ತೀರಾ ಸರ್? ಫಸ್ಟ್ ಆಫ್ ಆಲ್ ಇವತ್ತು ನೀವೇನು ಚಾಲಕರ ಪರವಾಗಿ ಒಂದು 4 ಜನ ನಾಯಕರುಗಳು ನಮ್ಮ ಆಫೀಸ್ಗೆ ಭೇಟಿ ಕೊಟ್ಟು ನಿಮ್ಮ ಕುಂದು ಕೊರತೆ ಮತ್ತು ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಸಲಹೆಗಳನ್ನ ನಮಗೆ ನೀಡಿದ್ದಕ್ಕೆ ಧನ್ಯವಾದಗಳು. ಎರಡನೇದು, ನೀವೇನು ಕೇಳಿದ್ದೀರಾ ಸರ್, ನೀವು ಬುಕಿಂಗ್ ಆ್ಯಪ್ ಕೊಟ್ಟಿದ್ದೀರಾ ಹೊಸದಾಗಿ, ನಮಗೆ ಚಾಲಕರುಗಳಿಗೆ ಮತ್ತು ಗ್ರಾಹಕರುಗಳಿಗೆ ಬುಕಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ದಿನ ಆ ಬುಕಿಂಗ್ ಬರೋ ಅಂಥ ಜಾಗ ರೈಲ್ವೆ ಸ್ಟೇಷನ್ನು, ಏರ್ಪೋರ್ಟು, ಬಸ್ ಸ್ಟ್ಯಾಂಡು ಇಂಥ ಕಡೆ ಒಂದಷ್ಟು ಜನ ಹುಡುಗರನ್ನ ಕೊಡಿ, ಅವರು ಗ್ರಾಹಕರಿಗೆ ಅರಿವು ಮೂಡಿಸೋಂಥ ಕೆಲಸ ಮಾಡಿಕೊಂಡು ನಮ್ಮ ಚಾಲಕರ ಕಡೆ ದಿಕ್ಕು ತೋರಿಸೋಂಥ ಕೆಲಸ ಮಾಡಲಿ. ಇಂಥ ಗಾಡಿಗಳಿಗೆ ಹೋಗಿ ಈ ಥರ ಬುಕಿಂಗ್ ಕುಂತ್ಕೊಳ್ಳಿ ಅಂತ ಖಂಡಿತ ನೀವು ಒಂದಷ್ಟು ಜನ ಚಾಲಕರುಗಳು ಎಲ್ಲೆಲ್ಲಿ ರೆಡಿಯಾಗಿರ್ತೀರಾ, ಸೊ ಯಾವ ರೈಲ್ವೆ ಸ್ಟೇಷನ್ನು, ಯಾವ ಬಸ್ ಸ್ಟ್ಯಾಂಡು, ಎಂಥ ಕಡೆ ರೆಡಿಯಾಗಿರ್ತೀನಿ ಅಂದರೆ ಖಂಡಿತ ಅಂಥ ಕಡೆ ನಾನು ನಮ್ಮ ಹುಡುಗರನ್ನ ಕಳಿಸ್ತೀನಿ. ಅವರು ಗ್ರಾಹಕರುಗಳಿಗೆ ಅರಿವು ಮೂಡಿಸೋಂಥ ಕೆಲಸ, ದಿಕ್ಕು ತೋರಿಸೋಂಥ ಕೆಲಸ ಮಾಡ್ತಾರೆ. ಒಂದು ಸಲ ನಿಮ್ಮ ಗಾಡಿಯಲ್ಲಿ ಕುಂತ್ಕೊಂಡ್ಮೇಲೆ ಗ್ರಾಹಕರುಗಳಿಗೆ ಪಾಂಪ್ಲೆಟ್ನ ತೋರಿಸಿ ಅವ್ರಿಗೆ ಸರಿಯಾದಂಥ ಅರಿವು ಮೂಡಿಸೋಂಥ ಕೆಲಸ ಮಾಡಿ, ಮತ್ತು ಅವರಿಗೆ ಇನ್ಮೇಲೆ ಇಂಥ ಅಪ್ಲಿಕೇಶನ್ ಕಡೆಯಿಂದ ಬುಕಿಂಗ್ ಬಂದರೆ ನಾವು ಈ ಥರ ಒಳ್ಳೆ ಸೇವೆಯನ್ನು ಕೊಡ್ತೀವಿ ಅಂತ ಪ್ರತಿಯೊಬ್ಬರು ಚಾಲಕರು ಯೂನಿಫಾರ್ಮ್ ಹಾಕ್ಕೊಳ್ಳಿ, ಗಾಡಿ ನೀಟಾಗಿ ಇಟ್ಕೊಳ್ಳಿ, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಟ್ಕೊಳ್ಳಿ, ಗ್ರಾಹಕರಿಗೆ ಒಳ್ಳೆ ಸೇವೆಯನ್ನು ಕೊಡಿ. ಮತ್ತು ನಮ್ಮ ಗ್ರಾಹಕರನ್ನ ನಮ್ಮ ಹತ್ರನೇ ಅಂದರೆ ಚಾಲಕರೇ ನಮ್ಮ ಸ್ವಯಂ ಉದ್ಯೋಗ ಉಳಿಸ್ಕೊಳ್ಳೋದಕ್ಕೋಸ್ಕರ ಗ್ರಾಹಕರನ್ನ ನಮ್ಮ ಕಡೆ ತಿರ್ಸ್ಕೊಳ್ಳೋಂಥ ಕೆಲಸ ನಾವು ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ. ಈ ಸರ್ಕಾರದ ತಪ್ಪಾದ ನಿಯಮಗಳ ಕಡೆಯಿಂದ ತಪ್ಪಿಸ್ಕೊಂಡು ನಮ್ಮ ಜೀವನನ ನಾವು ಒಳ್ಳೆ ರೀತಿಯಲ್ಲಿ ರೂಪಿಸ್ಕೋಬಹುದು. ನಮ್ಮ ಜೀವನನ ನಾವು ಲಾಭದಾಯಕವಾದಂಥ ವ್ಯಾಪಾರವನ್ನು ಮಾಡ್ಕೊಂಡು ನಾವು ಸಣ್ಣ ಉದ್ಯಮಿಗಳಾಗಿ ಬದಲಾಗ್ಬೋದು. ಅದಕ್ಕೆ ನಾನು ಖಂಡಿತ ನಿಮ್ಮ ಜೊತೆ ನಿಂತ್ಕೊಳ್ತೀನಿ. ಇರೋಂಥ ಕೆಲವೇ ಚಾಲಕರಿಗೆ ಪರವಾಗಿ ನಿಂತ್ಕೊಂಡಿರೋ ಅಂಥ ವ್ಯವಸ್ಥೆಯಲ್ಲಿ ಇವತ್ತು ನನ್ನದೊಂದು ಸಣ್ಣ ಪ್ರಯತ್ನ ಚಾಲಕರುಗಳಿಗೆ ಇವತ್ತು ಅವ್ರ ವ್ಯಾಪಾರ ರೂಪಿಸ್ಕೊಳ್ಳೋದಕ್ಕೆ, ಅವರ ಬುಕಿಂಗ್ನ ರೂಪಿಸ್ಕೊಳ್ಳೋದಕ್ಕೆ ನಮ್ಮ ಕಡೆಯಿಂದ ಒಂದು ವ್ಯವಸ್ಥೆ ಕೊಟ್ಟಿದ್ದೀವಿ. ಸರಿಯಾಗಿ ಬಳಸ್ಕೊಂಡು ಚಾಲಕರುಗಳು ಅವರವರ ಜೀವನ ಸರಿಯಾಗಿ ರೂಪಿಸ್ಕೊಂಡು ಮುಂದುವರಿಬೇಕು ಅಂತ ನನ್ನ ಬೇಡಿಕೆ. ಥ್ಯಾಂಕ್ ಯು ಸರ್. ನೋಡಿದ್ರಾ ಸ್ನೇಹಿತರೆ, ನೋಡಿದ್ರಾ ಇವರು OIOT CEO ಹೇಳ್ತಾ ಇದ್ದಾರೆ, ಚಾಲಕರು ಬದಲಾಗಬೇಕು, ಚಾಲಕರು ಬದಲಾದರೆ ಏನು ಬೇಕೋ ಮಾಡ್ಬೋದು ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಮಾತಾಡೋಣ. ಸ್ನೇಹಿತರೆ, ಹೇಳೋದೇನೆಂದರೆ ನೋಡಿ, ಎಲ್ಲ ಈ ಡ್ರೈವರ್ಸು ಈಗ ನಮ್ಮ ಟೆಲಿಗ್ರಾಮಲ್ಲಿ 4300 ಚಿಲ್ಲರೆ ಡ್ರೈವರ್ಸ್ ಇದ್ದೀವಿ. ನಮ್ಮಲ್ಲಿ ಆಲ್ರೆಡಿ ತುಂಬ ಜನ ಗೊಂದಲ ಇತ್ತು. ಇವ್ರು ಏನಪ್ಪ ಮೀಟರ್ ಆ್ಯಪ್ ಮಾತ್ರ ಬಿಟ್ಟಿದ್ದಾರೆ, ಬುಕಿಂಗ್ ಆ್ಯಪ್ ಬಿಟ್ಟಿಲ್ಲ ಅಂತ. ಬುಕಿಂಗ್ ಆ್ಯಪ್ ಕೂಡ ಬಿಟ್ಟಿದ್ದಾರೆ. ಬುಕಿಂಗ್ ಆ್ಯಪ್ ಬಿಟ್ಟ ಮೇಲೆ ಬುಕಿಂಗ್ ಬರುತ್ತಾ ಅನ್ನೋ ಪ್ರಶ್ನೆಗಳನ್ನ ಜಾಸ್ತಿ ಜನ ಕೇಳ್ತಾ ಇದ್ವಿ. ಬುಕಿಂಗ್ ಆ್ಯಪ್ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಅವ್ರಿಗೆ ಬರೋಂಥದ್ದಲ್ಲ ಸರ್. ಅವರು ಸಪೋರ್ಟ್ ಮಾಡ್ತಾರೆ, ನಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಏನೇ ಕೇಳಿ ಸಪೋರ್ಟ್ ಮಾಡ್ತೀವಿ, ನೀವು ಡ್ರೈವರ್ಸ್ ಎಲ್ಲ ಒಗ್ಗಟ್ಟಾಗಿ ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲರೂ ಒಗ್ಗಟ್ಟಾಗಿ ಏನು ರೈಲ್ವೆ ಸ್ಟೇಷನ್ಗಳಿದ್ದಾವೆ, ಬಸ್ ಸ್ಟ್ಯಾಂಡ್ಗಳಿದ್ದಾವೆ, ಅಂಥ ಜಾಗದಲ್ಲಿ ನಮ್ಮ ಬದಲು ಅವರೇ ಬರಬೇಕು ಅಂತ ನಾವು ಉದ್ದೇಶಪೂರ್ವಕ ಕೇಳ್ತಾ ಇರೋದ್ರಿಂದ ಅವ್ರ ಕಡೆಯಿಂದ ಹುಡುಗರನ್ನ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂಥ ಜಾಗದಲ್ಲಿ ಮಿನಿಮಮ್ 10 ರಿಂದ 20 ಜನ ಡ್ರೈವರ್ಸು ಗಾಡಿ ಇಟ್ಕೊಂಡಿದ್ರೆ ಬುಕಿಂಗ್ಸ್ ಬಂತು ಅಂದರೆ ಇಮಿಡಿಯೇಟ್ ಅಲ್ಲಿ ಬುಕ್ ಮಾಡಿ ಅವ್ರ ಹುಡುಗರುಗಳೇ ನಿಮ್ಮ ಗಾಡಿಯಲ್ಲಿ ಕಸ್ಟಮರ್ ನೆಕ್ಸಿ ಕಳಿಸ್ಕೊಡ್ತಾರೆ ಸರ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮಗೆ ಇನ್ನೊಂದು ಮಾಹಿತಿ, ನಾವು ಇವಾಗೇನು ಸಬ್ಸ್ಕ್ರಿಪ್ಷನ್ ಅಂತ ಸ್ಟಾರ್ಟ್ ಮಾಡಿರೋದು ಬರೀ ಮೀಟರ್ ಬಳಕೆಗೆ ಮಾತ್ರ. ಗ್ರಾಹಕರು ಬರ್ತಾರೆ ಅಂತ ಅಲ್ಲ, ಗ್ರಾಹಕರನ್ನ ನಿಮಗೆ ಮೀಟರ್ ಬಳಕೆಯಲ್ಲೇ ನಿಮಗೆ ಕೈ ಬಾಡಿಗೆ ಆಗಿರ್ಬೋದು, ಅಥವಾ ರೈಲ್ವೆ ಸ್ಟೇಷನ್ ಇಂಥ ಕಡೆ ಬುಕಿಂಗ್ ಆಗಿರ್ಬೋದು, ಬೇರೆ ಅಗ್ರಿಗೇಟರ್ ಬುಕಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಸ್ವಂತ ಬುಕಿಂಗ್ ಆಗಿರ್ಬೋದು, ಟೆಲಿಗ್ರಾಮು, ವಾಟ್ಸಪ್ಪು, ಅಥವಾ ನಿಮ್ಮ ಫ್ರೆಂಡ್ಸ್ ರೆಫರೆನ್ಸಲ್ಲೋ ಅಥವಾ ಕಸ್ಟಮರ್ ರೆಫರೆನ್ಸ್ಗಳಲ್ಲೋ ನಿಮಗೆ ಬುಕಿಂಗ್ ಬರ್ಬೋದು. ಬುಕಿಂಗ್ಗೆ ಇವತ್ತು ನಾನಾ ವ್ಯವಸ್ಥೆಗಳಿದ್ದಾವೆ. ಬಟ್ ಅದನ್ನ ಸರ್ಕಾರಿ ದರದಲ್ಲಿ ನ್ಯಾಯಸಮ್ಮತವಾಗಿ ವ್ಯಾಪಾರ ಮಾಡೋದಕ್ಕೆ ವ್ಯವಸ್ಥೆ ಇರೋದ್ರಿಂದ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ನಾನು ನಿಮಗೆ ಮೀಟರ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಸರಿಯಾದಂಥ ಬಳಕೆ ಮಾಡ್ಕೊಂಡು ನಿಮ್ಮ ಲಾಭ ಹೆಚ್ಚಿಸ್ಕೊಂಡು ನಿಮ್ಮ ವ್ಯಾಪಾರ ಮಾಡೋದಕ್ಕೋಸ್ಕರ ಮೀಟರ್ ಕೊಟ್ಟಿರೋದು. ನೀವು ಇದ್ರ ವಿಚಾರ ತಿಳ್ಕೊಳ್ದಿರಾ, ಬುಕಿಂಗ್ ಬರ್ತಾ ಇಲ್ಲ, ನನಗೆ ಬುಕಿಂಗ್ ಬಂದರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ತೀನಿ ಅಂತ ತಪ್ಪಾದ ಅರಿವು ಮೂಡಿಸ್ಕೊಂಡಿದ್ರೆ ದಯವಿಟ್ಟು ಸರಿಯಾದಂಥ ಅರಿವು ಮೂಡಿಸ್ಕೊಂಡು ಇದನ್ನ ಬಳಕೆ ಮಾಡ್ಕೊಳ್ಳೋಂಥವ್ರು ಮಾತ್ರ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಅರ್ಥನೇ ಆಗಲಿಲ್ಲ, ಬಳಕೆನೇ ಮಾಡ್ಕೊಳಕ್ ಬರಲ್ಲ ಅಂತ ಅವ್ರಿದ್ರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ದಯವಿಟ್ಟು ಕಂಪನಿಗೆ ಕೆಟ್ಟ ಹೆಸರು ತರ ಅಂತ ಅಥವಾ ಕಂಪನಿ ಮೇಲೆ ಬ್ಲೇಮ್ ಮಾಡೋ ಅಂತ ಕೆಲಸ ದಯವಿಟ್ಟು ಯಾರು ಮಾಡಬೇಡಿ. ಮತ್ತೆ ಈ OIOT ಅನ್ನೋದಕ್ಕೆ CEO ನಾನಲ್ಲ ಸರ್, CEO ಬಂದ್ಬಿಟ್ಟು ಬೇರೆ ಇದ್ದಾರೆ. ಇವತ್ತು ನಮ್ಮ ಟೌನರ್ ಸಂಸ್ಥೆ ಜೊತೆ ಕೈ ಜೋಡಿಸಿರುವಂಥ ಒಂದು ಸಂಸ್ಥೆ ಬಂದ್ಬಿಟ್ಟು OIOT. ಇದೇ ತರ ಮುಂದಿನ ದಿನಗಳಲ್ಲಿ ಹಲವಾರು ಕಂಪ್ನಿಗಳು ಕೈ ಜೋಡಿಸ್ತವೆ. ಆ ಕಂಪ್ನಿಗಳಲ್ಲಿ ಇರೋಂಥ ಆ ಅಪ್ಲಿಕೇಶನ್ಗಳಲ್ಲಿ ಇರೋಂಥ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಗ್ರಾಹಕರುಗಳು ನಮ್ಮ ಟೌನರ್ ಸಂಸ್ಥೆ ಅಥವಾ ನಮ್ಮ ಸಂಸ್ಥೆ ಕೆಳಗಡೆ ಯಾರೆಲ್ಲ ಸ್ವಯಂ ಉದ್ಯೋಗಿಗಳಾಗಿ ಚಾಲಕರುಗಳು ಸೇವೆ ನೀಡ್ತಾ ಇದ್ದಾರೆ ಅವರನ್ನ ನೇರ ಸಂಪರ್ಕ ಮಾಡೋ ಅಂತ ರೀತಿಯಲ್ಲಿ ನಾವು ವ್ಯವಸ್ಥೆ ರೂಪಿಸಿದ್ದೀವಿ. ಇದು ಇಂಥದ್ದೇ ಗ್ರಾಹಕರು ಇರಬೇಕು, ಇಂಥ ಕಡೆ ಚಾಲಕರು ಇರಬೇಕು ಅಂತಲ್ಲ, ಗ್ರಾಹಕರು ಚಾಲಕರಿಗೆ ಒಂದು 100% ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕವಾದಂಥ ಒಂದು ವ್ಯಾಪಾರದ ವ್ಯವಸ್ಥೆ ರೂಪಿಸೋದಕ್ಕೆ ವ್ಯವಸ್ಥೆನೇ ಹೊರತು ನಾವು ಯಾವುದೇ ಅಗ್ರಿಗೇಟರ್ ಸಂಸ್ಥೆಗಳಿಗೆ ಕಾಂಪಿಟೇಷನ್ ಮಾಡೋದಕ್ಕೋ ಅಥವಾ ನಿಮಗೆ ಬುಕಿಂಗ್ ಕೊಡ್ತೀವಿ ಅಂತ ಭರವಸೆನೋ ನಾವು ಕೊಡ್ತಾ ಇಲ್ಲ. ವ್ಯವಸ್ಥೆ ನಿಮ್ಮದು, ವ್ಯಾಪಾರ ನಿಮ್ಮದು, ತಗೊಂಡಿರೋಂಥ ಲೈಸೆನ್ಸ್ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಶ್ರಮ ಆಗಿರೋದು ನಿಮ್ಮದು. ನಾವು ನಿಮಗೆ ಇವತ್ತು ಹೆಂಗೆ ಟಾಟಾ ಕಂಪ್ನಿ ಒಂದು ಗಾಡಿ ಕೊಟ್ಟಿದೆ, ಸ್ಯಾಮ್ಸಂಗ್ ಕಂಪ್ನಿ ಒಂದು ಫೋನ್ ಕೊಟ್ಟಿದೆ, ಏರ್ಟೆಲ್ ಕಂಪ್ನಿ ಒಂದು ಸಿಮ್ ಕೊಟ್ಟಿದೆ, ಗ್ಯಾಸ್ ಬಂಕ್ಗೆ ಹೋದರೆ ಗ್ಯಾಸ್ ಹಾಕ್ತಾರೆ, ಆ ಥರ ನಾವು ನಿಮಗೆ ಟೆಕ್ನಾಲಜಿ ಕೊಟ್ಟಿದ್ದೀವಿ. ಬಳಕೆ ಮಾಡ್ಕೋಬೇಕಾಗಿರೋದು, ರೂಪಿಸ್ಕೋಬೇಕಾಗಿರೋದು ನಿಮ್ಮ ಸ್ವಂತ ಜವಾಬ್ದಾರಿ ಇದು. ನಾವು ನಿಮಗೆ ಸಪೋರ್ಟ್ ಮಾಡ್ಬೋದು, ಗೈಡ್ಲೈನ್ಸ್ ಕೊಡ್ಬೋದು, ನಿಮಗೆ ಮಾರ್ಗದರ್ಶನ ಕೊಟ್ಟು ನಿಮ್ಮ ಜೊತೆ ನಿಂತ್ಕೋಬಹುದು. ಬಟ್ ಅಲ್ಟಿಮೇಟ್ಲಿ ಬದಲಾಗಬೇಕಾಗಿರೋದು ಚಾಲಕರ ವ್ಯವಸ್ಥೆ. ಇದು ಸಬ್ಸ್ಕ್ರೈಬ್ ಪ್ಲಾನ್ ಕೊಟ್ಟಿದ್ದಾರಲ್ವಾ,
ಈಗ 30 ದಿನದ ಅಂತ ಬಿಡಿದ್ರೆ 1 ಡೇ ಡ್ಯೂಟಿ ಮಾಡಿದ್ರೆ ಅಷ್ಟೇ ಒಂದಿನ ಅಕೌಂಟ ಏನಾದ್ರು ಮತ್ತೆ ಇದು ಸರ್ ನೀವು ಒಂದು ದಿನ ನೀವು ಒಂದು ಸಲ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ತೀರಾ 15 ದಿನ ತಗೊಂಡ್ರೆ 300 ರೂಪಾಯಿ, ನೀವು 30 ದಿನ ತಗೊಂಡ್ರೆ 600 ರೂಪಾಯಿ. ತಗೊಂಡ ಮೇಲೆ ನೀವು ಒಂದು ದಿನ ಅಪ್ಲಿಕೇಶನ್ ಬಳಕೆ ಮಾಡಿದ್ರೇನೆ ನಾವು ದುಡ್ಡು ಕಟ್ ಮಾಡ್ತೀವಿ ಸರ್. ಬಳಕೆ ಮಾಡಿದ್ರೆ ಅಂದ್ರೆ ನೀವು ಆನ್ಲೈನ್ ಹೋದ್ರೇನೆ ದುಡ್ಡು ಕಟ್ ಮಾಡ್ತೀವಿ. ಬಟ್ ನೀವು ಅದನ್ನ ಬಳಕೆ ಮಾಡಲಿಲ್ಲ ಅಂದ್ರೆ ನಾವು ದುಡ್ಡು ಕಟ್ ಮಾಡಲ್ಲ. ಇದಕ್ಕೆ ಅಪ್ ಟು 6 ತಿಂಗಳವರೆಗೂ ಟೈಮ್ ಇರ್ತದೆ. ನೀವು ಒಂದು ಸಲ 300 ರೂಪಾಯಿ ಕೊಟ್ಟು ತಗೊಂಡು ಸರ್ ನಾನು ಇವಾಗ ಒಂದು ವಾರ ಡ್ಯೂಟಿ ಮಾಡಲ್ಲ ಅಂದ್ರೆ ನಮ್ಮ ಆಪ್ ಓಪನ್ ಮಾಡಬೇಡಿ, ದುಡ್ಡು ಕಟ್ ಆಗಲ್ಲ. ಆಯ್ತಾ? ನಿಮಗೆ ಯಾವಾಗ ಬೇಕಾದ್ರೂ ಅದನ್ನ ಮತ್ತೆ ಬಳಸ್ಕೋಬಹುದು. ಡ್ರೈವರ್ ಅಲ್ಲಿ ಅದೊಂದು ಕನ್ಫ್ಯೂಷನ್. ಖಂಡಿತ ಮತ್ತೆ ನಿಮಗೆ ಇನ್ನೊಂದು ಮುಖ್ಯ ಮಾಹಿತಿ ಇನ್ನೊಂದು ಏನು ಅಂದ್ರೆ ಈ ಬೇರೆ ಅಗ್ರಿಗೇಟರ್ ಸಂಸ್ಥೆಗಳಲ್ಲಿ ನಿಮ್ಮನ್ನ ಬ್ಲಾಕ್ ಮಾಡ್ತೀವಿ ಅಂತ ಎದುರಿಸೋದು ಮತ್ತೆ ನಿಮಗೆ ಬ್ಲಾಕ್ ಮೇಲ್ ಮಾಡೋ ಅಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವ್ರುಗಳು ಪೂರ ಗ್ರಾಹಕರ ಅಭಿಪ್ರಾಯದ ಮೇಲೆ ನಿಂತ್ಕೊಂಡಿರೋದ್ರಿಂದ ಗ್ರಾಹಕರು ಕ್ಯಾನ್ಸಲ್ ಮಾಡಿದ್ರು ಬ್ಲಾಕ್ ಮಾಡ್ತಾರೆ. ಗ್ರಾಹಕರು ಏನೇ ಹೇಳಿದ್ರು ನೀವು ತಪ್ಪು ಮಾಡಿಲ್ಲ ಅಂದ್ರೂ ತಪ್ಪು ಅಂದ್ರೆ ಬ್ಲಾಕ್ ಮಾಡಿಬಿಟ್ಟು ನಿಮ್ಮ ಜೀವನ ಅತಂತ್ರವಾಗಿ ನಿಲ್ಲಿಸ್ತಾರೆ. ನಮ್ಮ ಕಂಪ್ನಿಯಲ್ಲಿ ಈ ನಮ್ಮ ಟೆಕ್ನಾಲಜಿ ಯಾರೆಲ್ಲ ಬಳಸ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಯಾರ ಐಡಿನೂ ಬ್ಲಾಕ್ ಮಾಡಲ್ಲ ಅಂಟಿಲ್ ಅನ್ಲೆಸ್ ಅವ್ರ ಮೇಲೆ ಯಾವುದಾದ್ರೂ ಪೊಲೀಸ್ ಕಂಪ್ಲೇಂಟೋ ಅಥವಾ ಲೀಗಲ್ ಆಗಿ ನಮಗೆ ಕಂಪ್ಲೇಂಟ್ ಬರೋವರೆಗೂ ನಾವು ನಿಮ್ಮನ್ನು ಯಾರನ್ನೂ ಬ್ಲಾಕ್ ಮಾಡಲ್ಲ. ಇವತ್ತು ಹೆಂಗೆ ಜನಸಾಮಾನ್ಯರು ಫಿಸಿಕಲ್ ಆಗಿ ಆಟೋಮೀಟರ್ ಹಾಕೊಂಡು ಅವ್ರ ಜೀವನ ಮಾಡ್ತಾ ಇದ್ದಾರೋ ನಾವು ಅದೇ ಥರ ಸೇವೆ ನೀಡ್ತಾ ಇರೋದು ಮೊಬೈಲಲ್ಲಿ ಕೆಲಸ ಮಾಡುತ್ತೆ ಅಷ್ಟೇ. ಖಂಡಿತ ಸರ್, ಖಂಡಿತ. ನೋಡಿ ಅವರೇ ಹೇಳ್ತಾ ಇದ್ದಾರೆ ಚಾಲಕರು ಬದಲಾಗಬೇಕು, ಚಾಲಕರೇ ನಾಯಕರು. ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇಲ್ಲಿ ಗಂಟ ಬಂದು ನಾವು ಇಷ್ಟು ಕ್ವಶನ್ ಕೇಳಿದ್ದಕ್ಕೆ ಆನ್ಸರ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.